80ರ ದಶಕದಲ್ಲಿ ಕರ್ನಾಟಕದಲ್ಲಿ ಹೆಗ್ಡೆ ಸರ್ಕಾರ ಬರೋದಕ್ಕೆ ಲಂಕೇಶ್ ಪತ್ರಿಕೆ ಕಾಂಟ್ರಿಬ್ಯೂಷನ್ ಭಾಳಷ್ಟಿದೆ. ಅದು ಒಂದು ಕಡೆ. ಅವರೇನು ರೇವಜಿತು ಪ್ರಕರಣ, ಬಾಟ್ಲಿಂಗ್ ಪ್ರಕರಣ ಇವೆಲ್ಲ ಏನು ಪ್ರಸ್ತಾಪ ಮಾಡಿದ್ರು, ಅವತ್ತು ಯಾವ ಏಜೆನ್ಸಿನೂ ದುರುಪಯೋಗ ಆಗಿರಲಿಲ್ಲ. ಎರಡನೇದು ಪ್ರಶಾಂತ್ ನಾಥ್ ಅವರು ಹೇಳ್ದಂಗೆ ಅವ್ರು ಜೈಲಿಗೂ ಹೋಗಿರಲಿಲ್ಲ. ನೈತಿಕತೆ ಆಧಾರದ ಮೇಲೆ ಮೌಲ್ಯಾಧಾರಿತ ರಾಜಕಾರಣದಲ್ಲಿ ರಾಜೀನಾಮೆ ಕೊಟ್ಟರು, ಅದು ಬೇರೆ. ಇಲ್ಲಿ ಇಟ್ ಈಸ್ ಎ ಡಿಫ್ರೆಂಟ್ ಕೇಸ್. ಇಲ್ಲಿ ಬಲಿಪಶು ಆಗಿರ್ತಕ್ಕಂಥದ್ದು ಕೇಜ್ರಿವಾಲ್ ಅವರು. ನೀವು ಎಂಟೈರ್ ಜಜ್ಮೆಂಟಲ್ಲಿ ಲೀಗಲ್ ಆಸ್ಪೆಕ್ಟು ಆ್ಯಸ್ ವೆಲ್ ಆ್ಯಸ್ ಮೊರಾಲಿಟಿ ನೋಡುವಂಥ ಸಂದರ್ಭದಲ್ಲಿ ಅವ್ರನ್ನ ಫಿಕ್ಸ್ ಮಾಡಿರ್ತಕ್ಕಂಥ ಕೇಸ್ ಇದು. ಅಂದರೆ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಕೋರ್ಟ್ ಇವತ್ತು ಅಬ್ಸರ್ವೇಷನ್ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ, ಕೇಜ್ರಿವಾಲ್ ಪ್ರಕರಣದಲ್ಲಿ 2021 ದೆಹಲಿ ಸರ್ಕಾರದ ಒಂದು ಪಾಲಿಸಿ ಮ್ಯಾಟ್ರು, ಅದನ್ನೇ ಅವ್ರು ಇಂಟರ್ಪ್ರಿಟ್ ಮಾಡಿರ್ತಕ್ಕಂಥದ್ದು ಇವತ್ತಿನ ಜಜ್ಮೆಂಟಲ್ಲಿ. ಸರ್ಕಾರಗಳು ಇದರಲ್ಲಿ ಎಲ್ಲಿ ಸ್ಕ್ಯಾಮ್ ಇದೆ ಅಂತ ಅಲ್ಲ, ಸರ್ಕಾರಗಳು ಜನಕ್ಕೆ ಅನುಕೂಲ ಮಾಡೋ ಕಾರಣಕ್ಕೆ ಒಂದು ಪಾಲಿಸಿ ತಗೊಂಡಾಗ ಆ ಪಾಲಿಸಿ ಮೇಲೆ ನೀವು ಈ ಥರ ಭ್ರಷ್ಟಾಚಾರದ ಆರೋಪ ಮಾಡಿ ಫಿಕ್ಸ್ ಮಾಡಿದ್ರೆ ಅದು ದೇಶದ ಡೆಮೋಕ್ರಸಿಗೆ ಥ್ರೆಟ್ ಅನ್ನೋ ರೀತಿ ಅವತ್ತು ಜಜ್ಮೆಂಟ್ ಕೊಟ್ಟಿದ್ದಾರೆ ಇವತ್ತವರು. ಅಲ್ಲ ನೋಡಿ, ಪೊಲಿಟಿಕಲ್ ಅಲಿಗೇಷನ್ ಬೇರೆ, ಪೊಲಿಟಿಕಲ್ ಅಲಿಗೇಷನ್ ಬೇರೆ. ವಿ ಆರ್ ನಾಟ್ ಇನ್ ಪವರ್ ಇನ್ ಸೆಂಟ್ರಲ್ ಗೌರ್ಮೆಂಟು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾರು ಕಂಪ್ಲೇಂಟ್ ಈ ಕೇಸಲ್ಲಿ? ಸಕ್ಸೇನಾ? ಯಾರು ಸಕ್ಸೇನಾ? ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿ. ಓಕೆ, ಯು ಮಿಸ್ಯೂಸ್ಡ್ ದ ಆಫೀಸ್. ನಾವು ಏನು ಕಾಂಗ್ರೆಸ್ ಪಾರ್ಟಿಯವರು ಪೊಲಿಟಿಕಲ್ ಆಗಿ ಅಲಿಗೇಷನ್ ಮಾಡೋಂಥದ್ದು ಸ್ಕೀಮಲ್ಲಿ ಇದ್ದಾಗ, ಮೊತ್ತದಿದ್ದಾಗ ಅದು ಇಟ್ ಈಸ್ ಡಿಫ್ರೆಂಟ್. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇವ್ರು ಜಜ್ಮೆಂಟಲ್ಲಿ ಅದು ಹೇಳಿದ್ದಾರೆ ಅವರು. ನನ್ನ ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ ಸರ್. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ನೀವು ಏಜೆನ್ಸಿಗಳನ್ನ ಹೆಂಗೆ ಮಿಸ್ಯೂಸ್ ಮಾಡ್ತಾ ಇದ್ದೀರಾ? ಪೊಲಿಟಿಕಲ್ ಅಲಿಗೇಷನ್ ಬೇರೆ ಸರ್. ಆ ಥರದ್ದು 1000 ಇರ್ತವೆ ಪೊಲಿಟಿಕಲ್ ಅಲಿಗೇಷನು. ಈಗ ನರೇಗಾದ್ದು ಈಗ ವಿರೋಧ ಮಾಡ್ಕೊಂಬಂದಿದ್ರು ಯಾರು, ಸನ್ಮಾನ್ಯ ಮೋದಿಯವರು GSTನ ವಿರೋಧ ಮಾಡ್ಕೊಂಬಂದಿದ್ರು. ಕೊನೆಗೆ GSTನ ಏನು ಮಾಡಿದ್ರು ಮೋದಿಯವರು? ಬೀಂಗ್ ಎ ಚೀಫ್ ಮಿನಿಸ್ಟ್ರು ಪ್ರಬಲವಾಗಿ ವಿರೋಧ ಮಾಡಿದ್ರು GSTನ. ಕೊನೆಗೆ GST ಪ್ರಧಾನಮಂತ್ರಿ ಆದಮೇಲೆ ಏನು ಮಾಡಿದ್ರು? ಪೊಲಿಟಿಕಲ್ ಅಲಿಗೇಷನ್ಸ್ ಈಸ್ ಡಿಫ್ರೆಂಟ್, ಮಿಸ್ಯೂಸ್ ಆಫ್ ದ ಪವರ್ ಈಸ್ ಡಿಫ್ರೆಂಟ್. ಇಲ್ಲಿ ಭಾಳ ಸ್ಪಷ್ಟವಾಗಿ ಯಾವುದೇ ಸರ್ಕಾರ ಈಗೇನು ಅವರು 2021 ಈ ಲಿಕ್ಕರ್ ಪಾಲಿಸಿ ಏನಕ್ಕೆ ಮಾಡಿದ್ದವರು? ಆಪ್ ಸರ್ಕಾರದವರು ಬ್ಲಾಕ್ ಮಾರ್ಕೆಟ್ನ ಕರ್ಟೈಲ್ ಮಾಡಬೇಕು, ರೆವಿನ್ಯೂ ಜನರೇಟ್ ಮಾಡಬೇಕು ಸ್ಟೇಟ್ಗೆ. ಅದೆಲ್ಲ ರಾಜ್ಯಗಳು ಮಾಡಿದ್ದಾವೆ. ನಾಟ್ ಓನ್ಲಿ ದಟ್, ಯಾವ ರಾಜ್ಯಗಳು ಮದ್ಯಪಾನ ನಿಷೇಧವನ್ನು ಮಾಡಿದ್ರು ಮತ್ತೆ ಮದ್ಯಪಾನವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆ? ಈ ದೇಶದಲ್ಲಿ GST ಬಂದ ಮೇಲೆ ರಾಜ್ಯಗಳ ಸೋರ್ಸಸ್ ಕಡಿಮೆ ಆಗಿದೆ. ನಿಮ್ಗೆ ಇರ್ತಕ್ಕಂಥದ್ದೇ ರಿಜಿಸ್ಟ್ರೇಷನ್ ಆ್ಯಂಡ್ ಇದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ದು ರೆವಿನ್ಯೂ, ಲಿಕ್ಕರ್ ರೆವಿನ್ಯೂ, ಈ ಥರದವು ಲಿಮಿಟೆಡ್ ರೆವಿನ್ಯೂ ಇರೋದ್ರಿಂದ ಇನ್ನೆವಿಟಬಲಿ ಸರ್ಕಾರಗಳು ಅದಕ್ಕೆ ಹೋಗ್ತಾ ಇದ್ದಾವೆ. ನೀವು ಈಗ ಹರಿಯಾಣದ ಎಕ್ಸಾಂಪಲ್ ಕೊಡ್ತೀನಿ. ಈಗ ಇಟ್ ಈಸ್ ಇಂಟರ್ ರಿಲೇಟೆಡ್ಡು. ನೀವು ಅಲ್ಲಿ ಓಂ ಪ್ರಕಾಶ್ ಚೌತಾಲನ್ನು ಕಳಿಸೋದಲ್ಲ ಜೈಲಿಗೆ, ಏನು? ಇಟ್ ಈಸ್ ಎ ಪಾಲಿಸಿ ಮ್ಯಾಟ್ರು. ಟೀಚರ್ಸ್ ಸೆಲೆಕ್ಷನ್ನಲ್ಲಿ ಆ ಸರ್ಕಾರ ಟೀಚರ್ಸ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಸ್ಕ್ಯಾಂಡಲ್ ಆಗಿದೆ, ಆರೋಪ. ಇವತ್ತು ಇಲ್ಲೇನು ಲಿಕ್ಕರ್ ಪಾಲಿಸಿನಲ್ಲಿ ಏನು ಆರೋಪ? ನಾವು ಪೊಲಿಟಿಕಲಿ ಆರೋಪ ಮಾಡೋದು ಬೇರೆ. ಕೋರ್ಟ್ ಇವತ್ತು CBI ಆಫೀಸರ್ಸ್ ಮೇಲೆ ಎನ್ಕ್ವೈರಿ ಮಾಡಂತ ಯಾಕೆ ಹೇಳಿದೆ? ನೀವು ನಿಮ್ಮ ಲಿಮಿಟ್ನ ಮೀರಿ, ವ್ಯಾಪ್ತಿಯನ್ನು ಮೀರಿ, ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಏಜೆನ್ಸೀಸ್, ನೀವು ಇಂಡಿಪೆಂಡೆಂಟ್ ಅಥಾರಿಟಿ, ನೀವು ಒಂದು ಪೊಲಿಟಿಕಲ್ ಪಾರ್ಟಿಗೆ ಸಹಾಯ ಮಾಡೋದಕ್ಕೋಸ್ಕರ ಒಂದು ಏಜೆನ್ಸಿಯಾಗಿ ನಿಮ್ಮ ಲಿಮಿಟ್ ಮೀರಿ ಒಂದು ಪಾಲಿಸಿನ ಕ್ವಶನ್ ಮಾಡಿ ಅವ್ರನ್ನ ಫಿಕ್ಸ್ ಮಾಡಿದ್ದೀರಾ. ಕಾಂಗ್ರೆಸ್ ಪಾರ್ಟಿ ಏನು ಕೊಯ್ಲೇಷನ್ ಪಾರ್ಟ್ನರ್ ಆಪ್ಗೆ? ಅಲ್ಲಿ ಅಲ್ಲ, ನಾವು ಇಯರ್ ದ ಆಪೋಸಿಷನ್ ಪಾರ್ಟಿ ಟು ದ ಆಪ್. ಸೊ ನಾವು ಅಲ್ಲಿ ಬಂದಂಥ ಆರೋಪಗಳ ಸಂದರ್ಭದಲ್ಲಿ ಆರೋಪ ಮಾಡಿರ್ತಕ್ಕಂಥ ನಿಜ. ಬಟ್ CBIನ ದುರುಪಯೋಗ ಮಾಡ್ಕೊಂಡಿರೋದು ನಾವು ಹೇಳಕ್ಕಾಗತ್ತಾ? ಒಂದು ನಿಮಿಷ ಹೇಳ್ತಾ ಇದ್ದೀವಿ, ನಾನು ಕೇಳಿ, ನಾನು ಹೇಳೋದು ಕಂಪ್ಲೀಟ್ ಹೇಳಿ. CBI ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಕಾಂಗ್ರೆಸ್ ಪಾರ್ಟಿ. ಅದನ್ನ ಇವತ್ತು ಕೋರ್ಟ್ ಹೇಳಿರೋದು. CBIನವರು ಅಂಡರ್ ದ ಇನ್ಸ್ಟಿಗೇಷನ್ ಆಫ್ ಸೆಂಟ್ರಲ್ BJP ಗೌರ್ನಮೆಂಟ್. ಅದ್ರ ಮೇಲೆ ನೀವು ಆ್ಯಕ್ಟ್ ಮಾಡಿದ್ದೀರಾ, ನೀವು ತಪ್ಪು ಮಾಡಿದ್ದೀರಾ. ನೋಡಿ, ಕೋರ್ಟು ಟೆಕ್ನಿಕಲ್ ಪಾಯಿಂಟ್ ಮೇಲೆ ಜಜ್ಮೆಂಟ್ ಕೊಡುವಂಥದ್ದು ಡಿಫ್ರೆಂಟು. ಈ ಕೇಸಲ್ಲಿ ಆ ಥರ ಇಲ್ಲ. ಈ ಕೇಸಲ್ಲಿ CBI ಅವ್ರನ್ನ ಫಿಕ್ಸ್ ಮಾಡೋದಕ್ಕೆ ಯಾಕೆ ಮಾಡಿದ್ದಾರೆ ಅಂತ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ. ಅದು ಇದು ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾವುದೇ ಆಪೋಸಿಷನ್ ಪಾರ್ಟಿ ನಾವು ಒಂದು ಅಲಿಗೇಷನ್ ಮಾಡಿದಾಗ, CBI ಚಾರ್ಜ್ ಶೀಟ್ ಹಾಕಿದಾಗ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ವೆಲ್ಕಮ್ ಮಾಡಿರ್ತೀವಿ.